ಅಲ್ಲಿ ಇದ್ದೀರಲ್ಲ ಅವರೆಲ್ಲ ಎದ್ದು ಈ ಮುಂಭಾಗಕ್ಕೆ ಬನ್ನಿ. ಮುಂದಗಡೆ ಕೆಲವು ಚೇರ್ಸ್ ಎಲ್ಲ ಖಾಲಿ ಇದೆ. गणपति नमः प्रणो देवी सरस्वती वादेवी वायुदेवी मंत्रवाद्यव्ये नमः महादेवताद्गण महारिद्राचूर्णां समर्पयामि कुंकुम सिंदूरकान् समर्पयामि अक्षतान् समर्पयामि पुष्पमालिकान् समर्पयामि श्री महादेवताद्गण नमः ओम अता भूसुक्तम् ओम जामद्यं कुन्दप्रियां सिद्धलक्ष्मीं मोक्षलक्ष्मीं जयलक्ष्मीं सरस्वती कमलासनस्तां बालार्ककोटि प्रतिमां त्रेत्रां मध्यमाद्यां जगदीश्वरीं सर्वमंगलमांगल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते महादेवै च विद्महे सर्वसिद्धै च धीमहि तन्नो धरा प्रचोदयामि घोरेभ्यो घोरेभ्यो घोरघोरद्रभ्यः सर्वेभ्यो सर्व वास्तु दोष निवारणा सिद्धिरस्तु भूमि दोष अनुग्रहता सिद्धिरस्तु संपूर्ण इष्टकाम्यार्थ महादेवता अनुग्रहता सिद्धिरस्तु सकल इष्टार्थ इष्टकाम्यार्थ फल सिद्धिरस्तु संपूर्ण अनुग्रहता सिद्धिरस्तु इकडे बन्वे वंदे राजा वरुणोत वंदे वाग्देहत वंदायतां रोचन रोचमान शोभन शोभमान कल्याण ಕೈಗಳು ಸ್ವಲ್ಪ ಕೆಳಗೆ ಇಡಿ ಸರ್. ಸರ್ ಗ್ರೀನ್ ಶರ್ಟ್ ಕೈ ಸರ್ ತಲ ಅನ್ನೆತ್ತು ಪೋರ ಸಾಕು ಇಳಿರಿ ನಮ್ಮ ಕಾಲೇಜಿನ ಜೊತೆಯಾಗಿ ವಿನಂತಿಸಿಕೊಳ್ತೇನೆ. ಮತ್ತೊಂದು ಪುಸ್ತಕ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್. ಬೇಕಂತ ವಿನಂತಿಸಿಕೊಳ್ತೇನೆ. ಗಿವ್ ಕ್ಲಾಪ್ಸ್. ಪುಸ್ತಕ ಬಿಡುಗಡೆ ಕಾರ್ಯಕ್ರಮನ ನಡೆಸಿಕೊಟ್ಟಂತ ಮಕ್ಕಳ ದಿನಾಚರಣೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಮಕ್ಕಳ ದಿನಾಚರಣೆ, ನೆಹರು ಅವರ ಹುಟ್ಟಿದ ಹಬ್ಬವನ್ನು ಮಕ್ಕಳ ದಿನಾಚರಣೆ ಆಗಿ ನಾವು ಆಚರಿಸ್ತೀವಿ. ಮಕ್ಕಳ ದಿನಾಚರಣೆ ದಿನ ನಿಮಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಒಂದು ನಮ್ಮ ಬಹಳ ದಿನಗಳ ಒಂದು ಕನಸಾಗಿತ್ತು. ಮಕ್ಕಳ ದಿನಾಚರಣೆ ದಿನ ಅದು ಅದೇ ಥರ ಕೂಡಿ ಬಂದಿದೆ ಕೂಡ. ಈ ಕಾಲೇಜ್ಗೆ ನಾನು ಬಹಳ ಸತಿ ವಿಸಿಟಿಗೆ ಬಂದಾಗ ಅಂದ್ಕೊಂಡು ಹೋಗ್ತಾ ಇದ್ದೆ, ಇಲ್ಲಿನ ಮಕ್ಕಳನ್ನ ನಾವು ರೂರಲ್ ಬ್ಯಾಕ್ಗ್ರೌಂಡ್ ಇರುವಂಥ ಮಕ್ಕಳನ್ನ ಸ್ಟ್ರೆಂಥನ್ ಮಾಡಬೇಕು ಎಜುಕೇಷನಲ್ಲಿ, ಮಾರಲಿ. ಎಜುಕೇಷನಲ್ಲಿ ಯಾಕೆ ಮಾಡ್ಬೇಕು ಅನ್ಕೊಂತೀವಿ ಅಂದರೆ ಸ್ಥಳೀಯವಾಗಿ ಮಕ್ಕಳನ್ನ ಇಲ್ಲಿಗೆ ಸ್ಕೂಲಿಗೆ ಕಳಿಸೋದು, ಕಾಲೇಜಿಗೆ ಕಳಿಸೋದೇ ಕಷ್ಟ. ತುಂಬ ಯೋಚನೆ ಮಾಡ್ತಾರೆ ತಂದೆ ತಾಯಿ. ಅವರ ಆರ್ಥಿಕ ಪರಿಸ್ಥಿತಿನೂ ಕೂಡ ಅಷ್ಟು ಆರೋಗ್ಯಕರವಾಗಿರೋದಿಲ್ಲ. ಅದಾದ್ಮೇಲೆ ಈ ವೇದಿಕೆಯಲ್ಲಿ ಫಸ್ಟ್ ನಾವು ಗೌರವಿಸ್ಬೇಕಾಗಿರೋದು, ಕಳೆದ 10-15 ವರ್ಷಗಳಿಂದ ಇದೇ ಭಾಗದಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ನ ಬೆಳೆಸಬೇಕು, ಕಾಪಾಡಬೇಕು ಅನ್ನುವಂಥ ಒಂದು ಆಲೋಚನೆ, ದೃಢವಾಗಿರುವಂಥ ಸಂಕಲ್ಪ ಇಟ್ಕೊಂಡು ಬೆಳೆದಂಥ ನಾಯಕರನ್ನ, ಅದು ಸಮಾಜಕ್ಕೆ ಒಂದು ಎಲೆಮರೆಕಾಯಿಯಾಗಿ ಸೇವೆ ಮಾಡಿಕೊಂಡು ಎಲ್ಲೂ ಪ್ರಚಾರಕ್ಕೆ ಬರದೆ, ಅದು ಇವತ್ತು 3-5 ಕೋಟಿ ಬೆಲೆ ಇರುವಂತ ಜಾಗವನ್ನ ವಿದ್ಯಾಸಂಸ್ಥೆಗಳಿಗೆ ದಾನ ಮಾಡಿ, ಸರ್ಕಾರಕ್ಕೆ ದಾನ ಮಾಡಿ, ಅಲ್ಲಿ ಹೈಸ್ಕೂಲ್ ಇದೆ, ಅದಾದ್ಮೇಲೆ ಇವಾಗ PU ಕಾಲೇಜ್ನ ತರುವಂತದ್ರಲ್ಲಿ ಪ್ರಾಮಾಣಿಕವಾಗಿರುವಂತ ಪ್ರಯತ್ನ ಅವರು ಮಾಡಿ ನನ್ನ ಮುಂದೆ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಕೃಷ್ಣೇಗೌಡರು, ಇಲ್ಲೇ ಕವರ್ಗಾನಹಳ್ಳಿಯವರು, ಇವರಂತಹ ಸೇವೆಯನ್ನ ನಾವು ಗುರುತಿಸುವಂತವ್ರಾಗಬೇಕು. ಸರ್ಕಾರದ ಸೇವೆ ಮಾಡೋದ್ರ ಜೊತೆಯಲ್ಲಿ ಪ್ರತಿಯೊಬ್ಬರ ಈ ತರ ಕಾಳಜಿ ಮತ್ತೆ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅವರಿಗಿರುವಂತ ಉದಾರವಾಗಿರುವಂತ ಮನಸ್ಸನ್ನ ನಾವು ಆರಾಧಿಸಬೇಕು. ಆಮು ಅಣ್ಣವರು ಕೂಡ ಶಿಕ್ಷಣ ಸಂಸ್ಥೆಗಳನ್ನ ಮುಂದುವರೆದು ನಡೆಸ್ತಾರೆ. ಇದು ಸರ್ಕಾರಿ ಸಂಸ್ಥೆಗಳಾಗಿರೋದ್ರಿಂದ ಅದರ ಅಭಿವೃದ್ಧಿ, ಬಡವರ ಮಕ್ಕಳಿಗೆ ಇದು
ಜ್ಞಾನ ದೇಗುಲ ಅಂತ ಹೇಳ್ತೀನಿ. ಯಾರು ಆರ್ಥಿಕವಾಗಿ ಶಕ್ತಿ ಇರಲ್ಲ ಅಂತ ಮಕ್ಕಳನ್ನ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಮತ್ತೆ ಡಿಗ್ರಿ ಕಾಲೇಜ್ನ ಸರ್ಕಾರದ ಎಲ್ಲಿದೆ ಅಂತ ಹುಡುಕಿ ಸೇರಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಇತ್ತೀಚಿನ ದಿನಗಳಲ್ಲಿ ಕಳೆದ 10-15 ವರ್ಷಗಳಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಆ ಪ್ರತಿಭೆಗಳಿಗೆ ಒಂದು ಅವಕಾಶ, ಪ್ರೋತ್ಸಾಹ ತಂದೆ ತಾಯಿಯರಲ್ಲೂ ಕೂಡ ನಾವು ನೋಡುವಂತ ಒಂದು ಅವಕಾಶ ಸಿಗ್ತಾ ಇದೆ. ಹಿಂದೆ SSLC ಆದ್ಮೇಲೆ ಅದೇ ಒಂದು ದೊಡ್ಡದು, ಅದಾದ್ಮೇಲೆ ಹೆಚ್ಚಿಗೆ ಓದಿಸೋ ಅವಕಾಶ ಕೊಡ್ತಿರ್ಲಿಲ್ಲ. ಆದ್ರೆ ಇವತ್ತು ತಂದೆ ತಾಯಿ ಕೂಲಿಗೆ ಹೋಗ್ಲಿ, ಬೇರೆ ಜಾಗದಲ್ಲಿ ಏನೇ ಕೆಲಸ ಮಾಡ್ಲಿ, ತನ್ನ ಮಕ್ಕಳನ್ನ ಓದಿಸ್ಬೇಕನ್ನುವಂತ ಒಂದು ಛಲ ಎಲ್ಲ ತಂದೆ ತಾಯಿಯಲ್ಲಿದೆ. ಆ ಪ್ರೋತ್ಸಾಹನೇ ಇವತ್ತು ಮಕ್ಕಳು ಇಷ್ಟೆಲ್ಲ ಸಾಧನೆಯನ್ನ ಮಾಡ್ಲಿಕ್ಕೆ ಆಗತ್ತೆ. ಇವತ್ತು ನನಗೆ ಹೆಮ್ಮೆ ಕೂಡ ಇದೆ. ಇಂಟರ್ ಸ್ಕೂಲ್ ಕಾಂಪಿಟೇಷನ್, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇರ್ಬೋದು, ಆಮೇಲೆ ಯಾವ್ದದು CUO ಫ್ಯೂಚರ್ CEO ಅಂತ ಒಂದು ಪಾತ್ರ ಕೊಟ್ಟಾಗ ಅಲ್ಲೂ ಕೂಡ ಈ ಮಕ್ಕಳು ಪ್ರೈಸ್ ಅನ್ನ ತಗೊಂಡು ಬಂದಿದ್ದಾರೆ, 2nd ಪ್ರೈಸ್. ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಅವರ ಆಸಕ್ತಿ ಮತ್ತೆ ಪ್ರಯತ್ನ ಅದೆಲ್ಲಾನು ಕಾಣುತ್ತೆ. ಪ್ರೈಸು ತುಂಬಾ ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಅನ್ನೋದಿದೆಯಲ್ಲ ಅದು ತುಂಬಾ ಮುಖ್ಯ. ಮಕ್ಕಳಲ್ಲಿ ಪ್ರತಿಭೆ ಹುಡುಕುವಂತ ದೇವರು ಅಥವಾ ಗುರುಗಳು ಯಾರಾದ್ರೂ ಇದ್ರೆ ಇವತ್ತು ಅವ್ರನ್ನ ಬೆಳೆಸಿ ಆರೈಸುವಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದು ಸರ್ಕಾರದ ಸಂಸ್ಥೆ ಅಡಿಯಲ್ಲಿ ಬೆಳೆಯುವಂಥದ್ದು. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ್ದು ಹೆಚ್ಚಿನ ವಿಚಾರ ನಾವು ಹೇಳಲಿಕ್ಕೆ ಹೋಗಲ್ಲ. NAC ಟೀಮ್ ಅಂತ ಒಂದು ಬರುತ್ತೆ, ಪ್ರತಿ 2 ವರ್ಷಕ್ಕೆ ಒಂದ್ಸತಿ ಸೆಂಟ್ರಲ್ ಇಂದ, ಡೆಲ್ಲಿಯಿಂದ NAC ಟೀಮ್ ಅಂತ ಗವರ್ಮೆಂಟ್ ಕಾಲೇಜಸ್ ನ ವಿಸಿಟ್ ಮಾಡುತ್ತೆ. ಅಲ್ಲಿಂದನೂ ಸ್ವಲ್ಪ ಇವರಿಗೆ ಅನುದಾನವನ್ನ ಕೊಡ್ತಾರೆ. ಯಾಕೆಂದ್ರೆ ಹಂತವಾಗಿ ಕಾಲೇಜ್ ಅಭಿವೃದ್ಧಿ ಆಗೋದಕ್ಕೆ ಸ್ಟೇಟ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಆ NAC ಟೀಮ್ ಅಲ್ಲಿ ಪ್ರತಿ ಕಾಲೇಜು 300 ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕಾಗತ್ತೆ. ಅದರಲ್ಲಿ ನಮ್ಮ ಕೋಲಾರ ಇಡೀ ಜಿಲ್ಲೆಯಲ್ಲಿ 285 ಆ ತರದ್ದು ಒಂದು ಸ್ಕೋರ್ ತಗೊಂಡಿರೋದು ಇದು ಫಸ್ಟ್ ಅಲ್ಲಿ ಇದೆ. B+ ಅಂತ ತಗೊಂಡಿರೋದು NAC ಟೀಮ್ ಬಂದಾಗ. ಅವರು ಒಂದು ಕಾಲೇಜ್ನ ಉನ್ನತೀಕರಣಕ್ಕೆ ಏನೇನ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಹೇಗೆ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಕಾಂಪಿಟೇಟ್ ಮಾಡಿ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ ನ ಡೆವಲಪ್ ಮಾಡೋದು. ಬರೀ ಡೆವಲಪ್ ಮಾಡಿದ್ರೆ ಸ್ಟೂಡೆಂಟ್ಸ್ ಇಲ್ಲ ಅಂತಂದ್ರೆ ಅದು ಚೆನ್ನಾಗಿರುತ್ತೆ. ಒಂದು ಪಾರ್ಕ್ ಇದ್ದು ಪಾರ್ಕ್ ಅಲ್ಲಿ ಒಂದು ಫ್ಲವರ್ಸ್ ಅಥವಾ ಗಿಡಗಳಿಲ್ಲ ಅಂದ್ರೆ ಪಾರ್ಕ್ಗೆ ಅಂದ ಕೊಡುತ್ತಾ? ಅದೇ ತರ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗ್ಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಇಲ್ಲ ಅಂತಂದ್ರೆ ಅದಕ್ಕೆ ಕಳೆ ಇರುತ್ತಾ? ಆ ರೀತಿ ಒಂದು ಸ್ಕೂಲ್ಸ್ ನ ಕಾಲೇಜಸ್ ನ ಡೆವಲಪ್ ಮಾಡೋದಕ್ಕೆ ಇದು ಒಂದು ಡಿಗ್ರಿ ಕಾಲೇಜ್, ಮೊದಲನೇ ಹಂತದ ಡಿಗ್ರಿ ಕಾಲೇಜ್. ಇಲ್ಲಿನ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡ್ಲಿಕ್ಕೆ ಈ ಕಡೆ ಸುಂದರಪಾಳ್ಯ ಪಕ್ಕದಲ್ಲಿ ಬೇತ್ಮಂಗ್ಲ, ಅದಾದ್ಮೇಲೆ ಬಹಳ ಜನ ವಿದ್ಯಾರ್ಥಿಗಳು ಮುಳಬಾಗ್ಲಿಂದಾನು ಬರ್ತಾರೆ ಅನ್ಸುತ್ತೆ. ಮುಳಬಾಗ್ಲಿಂದ ಬಂದಿದಾರ ಯಾರಾದ್ರೂ ಸ್ಟೂಡೆಂಟ್ಸ್ ಬಂದಿದಾರ? ಮುಳಬಾಗಿಲು ತಾಲೂಕಿಂದಾನು ಬಹಳ ಜನ ಮಕ್ಕಳು ಮುಳಬಾಗಿಲು ತಾಲೂಕಿಂದಾನು ಬರ್ತಾರೆ. ಹಾಗನ್ಬಿಟ್ಟಿದು ಇದು ವಿಶೇಷವಾಗಿ ಮಕ್ಕಳಿಗೆ, ಹೆಣ್ಮಕ್ಕಳು ಕೂಡ ದೂರ ಕಳಿಸಲ್ಲ ಅನ್ನುವಂತ ಪೋಷಕರಿಗೆ ಕೂಡ ಇಲ್ಲಿ ವ್ಯವಸ್ಥಿತವಾಗಿರುವಂತದ್ದನ್ನ ಮಾಡ್ತಾ ಇರುವಂತದ್ದು. ಕಾಲೇಜು ಅದರದೇ ಆದ ಒಂದು ಪ್ರಯತ್ನದಲ್ಲಿ ಮತ್ತೆ ಶಿಕ್ಷಣ ಸಂಸ್ಥೆ ಬೆಳಿಬೇಕು ಅಂತಂದ್ರೆ ಅಲ್ಲಿರುವಂತ ಯಾರು ಬೋಧಕರಿರ್ತಾರೆ, ಟೀಚಿಂಗ್ ಫ್ಯಾಕಲ್ಟಿ, ಅವರ ರೋಲ್ ತುಂಬಾ ಜಾಸ್ತಿ ಇರುತ್ತೆ. ಅದಾದ್ಮೇಲೆ NAC ಟೀಮ್ ಬಂದಾಗೂ ಕೂಡ ಇವ್ರು ಎಷ್ಟು ಜವಾಬ್ದಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ ಹೇಳ್ತಾ ಬಂದ್ರು. ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಯಾವುದೇ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಒಂದು ಶೈಕ್ಷಣಿಕ ವ್ಯವಸ್ಥೆ ಸುಧಾರಣೆ ಆಗ್ಬೇಕಂದ್ರೆ ಅಲ್ಲಿರುವಂತ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು, ಜವಾಬ್ದಾರಿ ಸ್ಥಾನದಲ್ಲಿರುವಂತ ಪ್ರಿನ್ಸಿಪಲ್ ಇರಬೇಕು, ಇವ್ರದ್ದು ಬಹಳ ಜವಾಬ್ದಾರಿ ಸ್ಥಾನ ಇರುತ್ತೆ. ಅದನ್ನ ಅವರು ಹಂತವಾಗಿ ಜವಾಬ್ದಾರಿಯಾಗಿ ನಿಭಾಯಿಸಿದ್ರಿಂದಾನೇ ನಾವು ಈ ಅನುದಾನನ ತರಲಿಕ್ಕೆ ಆಗತ್ತೆ. ನನ್ನ ಹಂತದಲ್ಲೂ ಇದನ್ನೆಲ್ಲ ಬಹಳ ಸಂದರ್ಭದಲ್ಲಿ ಬಂದಾಗ ಅವರು ವ್ಯಕ್ತಪಡಿಸಿದ್ರು. ಅದಾದ್ಮೇಲೆ ಸರ್ಕಾರದಿಂದ SCP TSP ಗ್ರಾಂಟ್ಸ್ ಅಂತ ಇರುತ್ತೆ. ಅದು ಕಾಲಕ್ಕೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ ಡೆವಲಪ್ ಮಾಡೋದಕ್ಕೂ ಕೂಡ ಒಂದು 10 to 15-20% ನ ಇಡೀ ರಾಜ್ಯಕ್ಕೆ ಕೊಡುವಂತದ್ರಲ್ಲಿ ಇಲ್ಲಿಗೂ ಕೂಡ 2 ಕೋಟಿ ಅನುದಾನ ರಾಜ್ಯ ಸರ್ಕಾರದ್ದು, SCP TSP 2 ಕೋಟಿ ಅನುದಾನ ಬಂದಿದೆ. ಅದರಲ್ಲಿ 8 ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಆಗುತ್ತೆ. 8 ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ನಾರ್ಮಲ್ ಕ್ಲಾಸ್ ರೂಮ್ಸ್ ಅಲ್ಲ, ಸ್ಮಾರ್ಟ್ ಕ್ಲಾಸ್ ರೂಮ್ಸ್. ಆಮೇಲೆ ಇಲ್ಲಿ ವಿಶೇಷವಾಗಿ ಸೆಮಿನಾರ್ ಹಾಲ್, ಯಾವುದು ನಾವು NAC ಟೀಮ್ ಬಂದಿದೆ, PM ಉಷಾಯಿಂದ ಅನುದಾನ ಬಂದಿದೆ ಅಂತ ನಾವು ಏನ್ ಹೇಳ್ತಾ ಇದೀವಿ, ಅದು 3,90,00,000ದಲ್ಲಿ ಸೆಮಿನಾರ್ ಹಾಲ್
ಮತ್ತೆ ಇವತ್ತಿನ ಆಧುನಿಕ ಲೈಬ್ರರಿ, ಅದಾದ್ಮೇಲೆ ಬ್ಯಾಡ್ಮಿಂಟನ್ ಸ್ಟೇಡಿಯಂ, ಹೆಣ್ಮಕ್ಳಿಗೆ ಅದೊಂದು ಸ್ಪೋರ್ಟ್ಸ್ಗೆ ಪ್ರೋತ್ಸಾಹ ಕೊಡುವಂತ ಒಂದು ದೂರದೃಷ್ಟಿಯಿಂದ. ಇನ್ನು ಮಿಕ್ಕಿದ ಅಮೌಂಟ್ 5 ಕೋಟಿಯಲ್ಲಿ ಇನ್ನು 1 ಕೋಟಿ ಒಳಗಡೆ ಇವರಿಗೆ ಮೆಟೀರಿಯಲ್, ಸಾಫ್ಟ್ ಕಾಂಪೋನೆಂಟ್ಸ್, ಅದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದಾನೆ ನೆಕ್ಸ್ಟ್ ಏನೇನ್ ಬೇಕಾಗಿರುತ್ತೆ ಅವರಿಗೆ, ಲ್ಯಾಪ್ಟಾಪ್ಸು ಮತ್ತೆ ಇವ್ರದ್ದೊಂದು ಸಾಫ್ಟ್ ಕಾಂಪೋನೆಂಟ್ಸ್ ಅಂತ ಇರುತ್ತೆ. ಅದಕ್ಕೆ ಅವರು ಗವರ್ಮೆಂಟ್ ಹಂತದಿಂದಾನೇ ಸಪ್ಲೈ ಮಾಡುವಂತ ಸ್ಟ್ಯಾಂಡರ್ಡ್ ಏಜೆನ್ಸೀಸ್ ಇರುತ್ತೆ. ಅದ್ರ ಮುಖಾಂತರ ಅದರದೇ ದಟ್ ಸ್ಟ್ರಕ್ಚರ್ಸ್ ಬಿಟ್ಟು ಬೇರೆ ಏನೇನಿದೆ ಅದು ಸರ್ಕಾರದ ಹಂತದಲ್ಲಾಗುತ್ತೆ. ಆದ್ರೂ ಕೂಡ ಇದೊಂದು ಗ್ರಾಮೀಣ ಭಾಗದ ಪ್ರತಿಭೆಯನ್ನ ಗುರುತಿಸಿ ಗೌರವಿಸಿ 7,50,00,000 ಅನುದಾನ ಕಡಿಮೆ ಅನುದಾನ ಅಲ್ಲ, ಅದು ತುಂಬಾ ಇವತ್ತು ಒಂದು ಸುವರ್ಣಾಕ್ಷರಗಳಲ್ಲಿ ಬರೆಯುವಂತ ದಿನಾನೇ ಕೂಡ. ಮತ್ತೆ ಇದು ಭೂಮಿ ಪೂಜೆ, ಎಲ್ಲರೂ ಬರ್ಬೇಕಾಗಿತ್ತು, ಇದು ಒಂದು ದೊಡ್ಡ ಕಾರ್ಯಕ್ರಮನೇ. ಆದ್ರೆ ಇದು ಭೂಮಿ ಪೂಜೆ ಇದ್ದಿದ್ರಿಂದ ಕಾಲಕ್ಕೆ ಈ ಕೆಲಸಗಳು ಆಗಿ ಲೋಕಾರ್ಪಣೆ ಆಗತ್ತಲ್ಲ. ಬ್ಯಾಡ್ಮಿಂಟನ್ ಸ್ಟೇಡಿಯಂ, ಸೆಮಿನಾರ್ ಹಾಲು, ಮತ್ತೆ ಲೈಬ್ರರಿ, ಅದಾದ್ಮೇಲೆ ಸ್ಮಾರ್ಟ್ ಕ್ಲಾಸಸ್ ಎಲ್ಲ ಲೋಕಾರ್ಪಣೆ ಆಗೋ ದಿನ ಈ ಎಷ್ಟೊಂದು ಕಾಲೇಜ್, ಗೌರ್ಮೆಂಟ್ ಹೈಸ್ಕೂಲ್ಸ್ ಪ್ರಿನ್ಸಿಪಲ್ಸ್, ಅಲ್ಲಿನ ಮಕ್ಕಳು, ಅದಾದ್ಮೇಲೆ ಇವ್ರ ಪೋಷಕರು, ಇವ್ರನ್ನ ಈ ಕಾಲೇಜಲ್ಲಿ ಓದಿಸ್ತಾ ಇರುವಂತ ಪೋಷಕರು, ಅವ್ರನ್ನೆಲ್ಲ ಕರೆದು ಬಹಳ ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ ಮಾಡೋಣ. ಇವತ್ತು ಭೂಮಿ ಪೂಜೆ ಇದ್ದಿದ್ರಿಂದ ಮಕ್ಕಳಿಂದಾನೇ ನಾವು ಪೂಜೆ ಮಾಡಿಸಿ ಒಳ್ಳೆ ದಿನದಲ್ಲಿ ಇದನ್ನ ಲೋಕಾರ್ಪಣೆ ಮಾಡ್ಬೇಕನ್ನುವಂತ ದೂರದೃಷ್ಟಿಯಿಂದ ಭೂಮಿ ಪೂಜೆ ಶಂಕುಸ್ಥಾಪನೆ ಅಷ್ಟೇ ಮಾಡಿದ್ರಿಂದ ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರು, ಗೌರವಾನ್ವಿತ ಗುಟ್ಟಳ್ಳಿ ಉಲ್ಕೂರ್ ಪಂಚಾಯತಿಯ ಗ್ರಾಮ ಪಂಚಾಯತಿಯ ಸದಸ್ಯರು, ಅಧ್ಯಕ್ಷರು, ಬೇತ್ಮಂಗ್ಲ ಗ್ರಾಮ ಪಂಚಾಯತಿಯ ಸದಸ್ಯರು, ಅಧ್ಯಕ್ಷರು, ಮತ್ತೆ ಆ ಭಾಗದ ಎಲ್ಲ ಪ್ರಭಾವಿ ಮುಖಂಡರು, ರಾಮಸಾಗರ ಪಂಚಾಯತಿಯ ಅಧ್ಯಕ್ಷರು, ಮತ್ತೆ ಆ ಭಾಗದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಮುಖಂಡರು, NG ಉಲ್ಕೂರ್ ಪಂಚಾಯತಿಯಿಂದ, ಸುಂದರಪಾಳ್ಯದಿಂದ ಈ ಭಾಗದ ಎಲ್ಲ ಮುಖಂಡರು ಈ ವಿಶೇಷವಾಗಿರುವಂತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತು ನಾನು ಒಂದೇ ಒಂದು ವಿಚಾರ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಹರು ಅವರು ಅವರ ಜೀವಿತ ಅವಧಿಯಲ್ಲಿ ಮಕ್ಕಳನ್ನ ಬಹಳ ವಿಚಾರದಲ್ಲಿ ಮುಗ್ಧರು. ಅವರಲ್ಲಿ ಆ ಮುಗ್ಧತೆಯನ್ನ ದೇವ್ರಿಗೆ ಉಳಿಸ್ತಾ ಇದ್ರು. ಮಕ್ಕಳಲ್ಲಿ ಯಾವಾಗ್ಲೂ ಅವರ ಭಾವನೆಗಳಲ್ಲಿರುವಂತ ಒಂದು ಇದನ್ನ ಅವರು ಇಷ್ಟಪಡ್ತಾ ಇದ್ರು. ಅದಕ್ಕಾಗಿ ಅವರ ಜನ್ಮದಿನವನ್ನ ಚಿಲ್ಡ್ರನ್ಸ್ ಡೇ ಅಂತ ನಾವು ಆಚರಿಸ್ತೀವಿ. ಹೌದಾ? ಚಿಲ್ಡ್ರನ್ಸ್ ಡೇ ಏನಕ್ಕೆ ಆಚರಿಸ್ತೀವಿ? ನೆಹರು ಅವರ ಜನ್ಮ ದಿನೋತ್ಸವವನ್ನ ಅವರ ಇಡೀ ಜೀವನದಲ್ಲಿ ಅವರು ಒಂದು ಹೇಳ್ತಾರೆ, ಪಬ್ಲಿಕ್ ಸೆಕ್ಟರ್ಸ್ ಆರ್ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಅಂತ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸು, ಪಬ್ಲಿಕ್ ಸೆಕ್ಟರ್ಸು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಆಗ್ಬೇಕು. ಯಾಕಂದ್ರೆ ಯಾವತ್ತು ಒಂದು ಪ್ರತಿಭೆಯನ್ನ, ಯಾವತ್ತು ಒಂದು ವಿದ್ಯಾರ್ಹತೆಯನ್ನ ನಾವು ಗುರುತಿಸಿದ್ಮೇಲೆ ಅವರಿಗೆ ಒಂದು ಅವರ ಅರ್ಹತೆಯನ್ನ ಗುರುತಿಸ್ಕೊಳ್ಳಿಕ್ಕೆ, ಅವರ ಒಂದು ಏನು ಅರ್ಹತೆ ಇದೆ ಅದನ್ನ ಪ್ರತಿಭೆಯನ್ನ ತೋರಿಸ್ಕೋಬೇಕು ಅಂತಂದ್ರೆ ಅವರಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು. ಆದ್ರೆ ಆ ಕಾಲದಲ್ಲಿ ಪ್ರತಿ ಹಂತದಲ್ಲೂ ಅವ್ರು ಎಷ್ಟು ತಿಳುವಳಿಕೆ ಇತ್ತು, ಅವರ ಜ್ಞಾನ ಇತ್ತು ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲೆಲ್ಲಿ ಇವತ್ತು ಬೆಮೆಲ್ ಇದೆ, ಬೇರೆ ಬೆಮೆಲ್ ತರ ಯಾವ್ಯಾವ್ದು HAL ಇತ್ತು ಆ ತರದನ್ನೆಲ್ಲಾನು ಪಬ್ಲಿಕ್ ಸೆಕ್ಟರ್ಸ್ ಅಂತ ಹೇಳ್ತಾರೆ. ಆ ಪಬ್ಲಿಕ್ ಸೆಕ್ಟರ್ಸ್ ನ ಸೃಷ್ಟಿ ಮಾಡಿದ್ರೇನೆ ಅದು ಮುಂದೆ ಭವಿಷ್ಯದಲ್ಲಿ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಆಗುತ್ತೆ. ಅಂದ್ರೆ ಯಾವ ಮಕ್ಕಳು ವಿದ್ಯಾರ್ಹತೆಯನ್ನ ಹೊಂದಿರ್ತಾರೆ ಅವರು ದೇಶದ ಸಂಪತ್ತಾಗ್ತಾರೆ. ದೇಶಕ್ಕೆ ಏನು ಸಂಪತ್ತಂದ್ರೆ ಇವತ್ತಿನ ಮಕ್ಕಳು ಭವಿಷ್ಯದ ದೇಶದ ಸಂಪತ್ತು. ನೀವು ಈ ದೇಶನ ಅಭಿವೃದ್ಧಿ ಕಡೆ ನಡೆಸೋದಿಕ್ಕೆ ನೀವೇ ಸಂಪತ್ತು ಅನ್ನೋಂತ ಭ್ರಮೆ ಮತ್ತೆ ಆಲೋಚನೆಗಳು ಅವರಿಗೆ ಇತ್ತು ಅಂತ ದೂರದೃಷ್ಟಿ ಇತ್ತು. ಇವತ್ತು ಮಕ್ಕಳ ದಿನಾಚರಣೆ ದಿನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಮಕ್ಕಳಲ್ಲಿರುವಂತ ಪ್ರತಿಭೆಯಿಂದ ನೀವು ಬೆಳೆದು ದೊಡ್ಡವರಾದಾಗ, ನಾಗರಿಕರಾದಾಗ ನೀವು ದೇಶದ ಅತಿ ದೊಡ್ಡ ಸಂಪತ್ತಾಗಿರ್ತೀರ. ನಿಮ್ಮ ಸೇವೆ, ನೀವು ಏನು ಓದಿ ನೀವು ಯಾವ ಇದರಲ್ಲಿ ನೀವು ಸೇವೆ ಮಾಡ್ತಾ ಇರ್ತೀರಾ ಅದು ನಮ್ಮ ದೇಶದ ರಕ್ಷಣೆಯನ್ನ ಮಾಡುತ್ತೆ, ದೇಶದ ಸಂಪತ್ತನ್ನ ವೃದ್ಧಿ ಮಾಡುತ್ತೆ, ದೇಶಕ್ಕೆ ಗೌರವವನ್ನ ತಂದುಕೊಡುತ್ತೆ. ಅದು ನೀವು ವಿದ್ಯೆ ವ್ಯವಸ್ಥೆಯಲ್ಲಿದ್ದಾಗ ಅರ್ಥ ಮಾಡ್ಕೊಳ್ಳುವಂತವ್ರು ಆಗ್ಬೇಕು. ಆಮೇಲೆ ಇವತ್ತು ನಿಮಗೆ ಒಂದು ಮಾರಲ್ ಎಜುಕೇಶನ್ ಅಥವಾ ಒಂದು ಮಾರಲ್ ಬುಕ್ ಅಂತಾನೆ ಒಂದು ಕೊಡ್ತಾರೆ ಈ ದಿನ ಮಕ್ಕಳ ದಿನಾಚರಣೆ ಅನ್ನೋದ್ರಿಂದ. ನಿಮ್ಗೊಂದು ನೆನಪಿನ ಕಾಣಿಕೆಯನ್ನ ಕೊಡುವಾಗ ಅದ್ರಲ್ಲಿ ಒಂದು ಮಾರಲ್ ಸ್ಟೋರೀಸ್ ಇರುತ್ತೆ. ಅದು ತಿಳುವಳಿಕೆಯಿಂದನೋ ಮತ್ತೆ ನಿಮ್ಮ ಪ್ರತಿಭೆಯನ್ನ ಮತ್ತೆ ನಿಮಗಿರುವಂತ ಆಲೋಚನೆಗಳು ಮತ್ತೆ ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದು ಕನಸಿರುತ್ತೆ, ಒಂದು ಡ್ರೀಮ್ ವರ್ಲ್ಡ್ ಇರುತ್ತೆ. ನಾವ್ ಏನೇ ಓದ್ತಾ ಇದ್ರು ನಮ್ಮ ಮನ್ಸು ಇನ್ನೊಂದ್ ಕಡೆ ಒಂದು ಕನಸು, ಒಂದು ಪುಟ್ಟ ಕನಸು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನಾವು ನಿಮ್ಮ ವಯಸ್ಸಿನಲ್ಲಿ ಆ ತರ ಕನಸನ್ನ ಕಾಣ್ತಾನೆ ಇದ್ವಿ.
ನಾನು ಯಾವಾಗ್ಲೂ ಕೂಡ ನನಗೂ ಆ ತರದ್ ಒಂದ್ ಚಿಕ್ಕ ಚಿಕ್ಕ ಕನಸು ನಾನು ಕಾಪಾಡ್ಕೊಂಡೇ ಬರ್ತಾ ಇದ್ದೆ. ಇದನ್ನ ಒಂದಿನ ನಾನು ಅಚೀವ್ ಮಾಡ್ಬೇಕು, ಈ ಗೋಲ್ ನ ರೀಚ್ ಮಾಡ್ಬೇಕು, ಒಂದ್ ವಿಷನ್ ಇರ್ಬೇಕು. ಪ್ರತಿ ವಿದ್ಯಾರ್ಥಿಗೂ ಒಂದು ವಿಷನ್ ಇರ್ಬೇಕು, ಒಂದ್ ಗುರಿ ಇರ್ಬೇಕು. ಆ ಗುರಿನ ಮುಗಿಸುವಂತ ದೇವರು ಗುರುಗಳು ಇಲ್ಲಿರ್ತಾರೆ. ಅವ್ರನ್ನ ಗೌರವವಾಗಿ ಏನೇ ಹೇಳ್ಕೊಟ್ರು ಈ ವಯಸ್ಸಲ್ಲಿ ಅವರನ್ನ ಆ ಗೌರವನ ಕಾಪಾಡ್ಕೋಬೇಕು. ತಂದೆ ತಾಯಿ ಒಂದು ಸಸಿಯನ್ನ ಹೇಗೆ ನಾವು ಪೋಷಿಸ್ತೀವಿ, ಕಾಪಾಡ್ತೀವಿ, ತಂದೆ ತಾಯಿ ಪ್ರತಿ ಮಕ್ಕಳನ್ನ ಭವಿಷ್ಯವತ್ತನ್ನ ಕಾಪಾಡ್ಬೇಕಂದ್ರೆ ಆ ಸಸಿನ ನಾವು ಹೇಗೆ ಕಾಪಾಡ್ತೀವಿ, ನಿಮ್ಮನ್ನ ಅದೇ ರೀತಿ ತಂದೆ ತಾಯಿಗಳು ಪೋಷಣೆ ಮಾಡ್ತಾರೆ, ಕಾಪಾಡ್ತಾರೆ. ಯಾಕಂದ್ರೆ ಭವಿಷ್ಯದಲ್ಲಿ ನಾವು ಅನುಭವಿಸಿರೋ ಕಷ್ಟ ನೀವು ಅನುಭವಿಸಬಾರ್ದು ಅಂತ. ಅದಾದ್ಮೇಲೆ ಅದಕ್ಕೆ ದಾರಿ ತೋರಿಸುವಂತದ್ದು ಗುರಿಗಳು. ನೀವು ಓದ್ಕೊಳ್ಳೋದಕ್ಕೆ ಬಂದಾಗ ಫಸ್ಟ್ ಡಿಗ್ರಿಯಲ್ಲಿ, ಸೆಕೆಂಡ್ ಡಿಗ್ರಿಯಲ್ಲಿ, ಥರ್ಡ್ ಡಿಗ್ರಿಯಲ್ಲಿ ಇಷ್ಟು ಎಕ್ಸಲೆಂಟ್ ಆಗಿ ಮಾರ್ಕ್ಸ್ ತೆಗಿಬೇಕು, ಎಲ್ಲಿ ನಿಮ್ಮನ್ನ ನಿಮ್ ಪ್ರತಿಭೆನ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಕರ್ಕೊಂಡೋಗಿ ನಿಮಗೆ ಅವಕಾಶ ಕೊಡಿಸ್ಬೇಕು ಅನ್ನೋಂಥ ಪ್ರತಿಭೆನ ಹುಡುಕೋದು, ಅದಕ್ಕೆ ಅವಕಾಶ ಆಪರ್ಚುನಿಟೀಸ್ ಕೊಡಿಸೋ ಎಲ್ಲಾ ಪ್ರಯತ್ನ ನಿಮ್ಮ ಗುರುಗಳು ಅಥವಾ ಆ ಜಾಗದಲ್ಲಿ ತುಂಬಿರುವಂತ ಮಾತ್ರ ಮಾಡಕ್ಕೆ ಆಗಿರುತ್ತೆ. ಅದಕ್ಕೆ ನೀವು ಅವರನ್ನ ಎಷ್ಟು ಗೌರವವಾಗಿ ನೋಡ್ಕೋಬೇಕು, ಅವ್ರು ಏನೆಲ್ಲ ಒಳ್ಳೆ ಅವಕಾಶಗಳನ್ನ ಕೊಟ್ಟಿದ್ದಾರೆ, ಆಪರ್ಚುನಿಟೀಸ್ ನ ನಿಮ್ ಕಣ್ ಮುಂದೆ ತಂದು ನಿಲ್ಸಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲಾ ಸ್ಟೂಡೆಂಟ್ಸ್ದು ಒಂದು ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ. ಕಾಲೇಜ್ ಬಿಟ್ಟ ಮೇಲೆ ನಮ್ಗೆ ಅರ್ಥ ಆಗತ್ತೆ ಆ ದಿನ ಮತ್ತೆ ಬರಲ್ಲ ಅಂತ ಅಂದ್ಬಿಟ್ಟು. ಈ ಗೋಲ್ಡನ್ ಪೀರಿಯಡ್ ನ ನೀವು ಯಾವ ರೀತಿ ಉಪಯೋಗ ಮಾಡ್ಕೋತೀರಾ ಅದು ನಿಮ್ ಮುಂದೆ ಫ್ಯೂಚರ್ ನ ಕೊಡುತ್ತೆ. ಈ ಗೋಲ್ಡನ್ ಪೀರಿಯಡ್ ಯಾರು ನಿಮ್ಗೆ ಇಷ್ಟು ಪ್ರತಿಭೆನ ಹೇಳ್ಕೊಟ್ಟಿದ್ದಾರೆ, ನಿಮ್ಮಲ್ಲಿರುವಂತ ಟ್ಯಾಲೆಂಟ್ ನ ಹುಡುಕಿ ಅದನ್ನ ಫೈನ್ ಆಗಿ ಒಂದ್ ಫಸ್ಟ್ ರ್ಯಾಂಕ್ ಬರೋದು, ಸೆಕೆಂಡ್ ರ್ಯಾಂಕ್ ಬರೋದು, ಒಳ್ಳೆ ಮಾರ್ಕ್ಸ್ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದೀರಾ ಅಂತಂದ್ರೆ ಅದ್ ಬಹಳ ಖುಷಿ. ಈ ಮಕ್ಕಳೆಲ್ಲ ನಾಳೆ ಪೇಪರ್ ಅಲ್ಲಿ ಬರ್ಲಿ. ಆಮೇಲೆ ಇನ್ನೂ ಒಂದು, ಆ ಮಗುಗೆ ತನಗೆ ಒಂದು ಕೊರತೆ ಇದೆ ಅನ್ನೋದನ್ನ ತೋರಿಸ್ದೆ ಕಾಂಪಿಟೇಟ್ ಮಾಡ್ತಾರಲ್ಲ, ನಾರ್ಮಲ್ ಸ್ಟೂಡೆಂಟ್ಸ್ ಗಿಂತ ಇನ್ನೂ ಚೆನ್ನಾಗಿ ಕಾಂಪಿಟೇಟ್ ಮಾಡ್ತಾರಲ್ಲ, ಇದೆಲ್ಲಾನು ಪ್ರತಿಭೆನೆ, ಎಕ್ಸಲೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಿಮಗೆ ನಾವು ಕೊಡ್ತಾ ಇರುವಂತ ಕಾಂಟ್ರಿಬ್ಯೂಷನ್. ಯಾವ ಮಕ್ಕಳಲ್ಲಿ ಪ್ರತಿಭೆ ಇದೆ, ಯಾವ ಮಕ್ಕಳಲ್ಲಿ ಆಸಕ್ತಿ ಇದೆ, ಆ ಮಕ್ಕಳಿಗೆ ಒಂದು ಒಳ್ಳೆಯ ದೇಗುಲವನ್ನ ಕಟ್ಟಬೇಕು ಅಂತಿದೀವಲ್ಲ, ಇದೇ ದೇಗುಲ. ಎಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅದಕ್ಕೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂತದ್ದೇ ನಮ್ ಜವಾಬ್ದಾರಿ ಆಗ್ಬೇಕು. ಅದನ್ನ ಜವಾಬ್ದಾರಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್, ಹೌಸಿಂಗ್ ಡಿಪಾರ್ಟ್ಮೆಂಟ್, ಸರ್ಕಾರದ ಒಂದು ಹೌಸಿಂಗ್ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ಮಾನಿಟರಿಂಗ್ ಏಜೆನ್ಸಿ ಆಗಿದೆ. ಸ್ಟ್ರಕ್ಚರ್ಸ್ ಪಾರ್ಟ್ ನ ಇಲ್ಲಿ ಆಫೀಸರ್ಸ್ ಬಂದಿದ್ದಾರೆ, ಸ್ಟೇಟ್ ಆಫೀಸರ್ಸ್. 6 to 9 months ಒಳಗಡೆ ನೀವು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಜೂನ್ ಅಕಾಡೆಮಿಗೆ ಇವತ್ತಿಗಿರುವಂತ ಸ್ಟ್ರೆಂತ್ ಜಾಸ್ತಿ ಆಗ್ಬೇಕಂದ್ರೆ ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವು ಕ್ವಾಲಿಟಿ ಕೆಲಸದಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ. ಏನೇನು ನಿಮ್ ರೆಸ್ಪಾನ್ಸಿಬಿಲಿಟೀಸ್ ಇದಾವೆ ಅದನ್ನ ಇನ್ ಟೈಮ್ ಮಾನಿಟರ್ ಮಾಡಿ ನೀವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಗ್ರಾಮೀಣ ಭಾಗದಲ್ಲಿ ಇನ್ನೂ ತುಂಬಾ ಜನ ಮಕ್ಕಳು ಇಲ್ಲಿ ಆಸಕ್ತಿಯಿಂದ ಬಂದು ಇಲ್ಲಿ ಅವರು ವಿದ್ಯಾಭ್ಯಾಸನ ಮಾಡುವಂತ ವಾತಾವರಣ ಕೊಡಬೇಕು ಅನ್ನುವಂತ ಒಂದು ದೂರದೃಷ್ಟಿಯಿಂದ ಇದೆಲ್ಲ ಪ್ರಯತ್ನ ಮಾಡಿದೀವಿ. ಅದನ್ನ ನೀವು ಸಕಾಲಕ್ಕೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಕನ್ಸರ್ನ್ ಅಷ್ಟೆ ಅಂತ ಹೇಳ್ತಾ, ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಲಿಕ್ಕೆ ಬಂದಿರುವಂತ ಎಲ್ಲ ಮುಖಂಡರಿಗೂ ಮತ್ತೆ ಪ್ರತಿಭಾವಂತ ಮಕ್ಕಳಿಗೂ, ಮುಂದೆ ಇಲ್ಲಿ ನಿಮ್ಮನ್ನ ನೋಡಿ ಓದಕ್ ಬರ್ಬೇಕು ಅಂದ್ರೆ ಈ ಕಾಲೇಜಿಗೆ ನೀವ್ ಯಾವ ರೀತಿ ನಿಮ್ ಪರಿಶ್ರಮ ಏನಿರ್ಬೇಕು, ನಿಮ್ಮನ್ನ ನೋಡಿ ಇನ್ನು 10 ಜನ ಮಕ್ಕಳು ಜಾಸ್ತಿ ಇದೇ ಕಾಲೇಜ್ಗೆ ಬಂದು ಅವ್ರು ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ನಿಮ್ದು ಒಂದು ಕಾಂಟ್ರಿಬ್ಯೂಷನ್ ಇರ್ಬೇಕಲ್ಲ. ಅದು ನಿಮ್ಮ ರಿಸಲ್ಟ್ಸ್ ಅಲ್ಲಿ ನೀವು ತೋರಿಸಿದಾಗ ನಿಮ್ಮ ಗುರುಗಳಿಗೆ, ನಿಮ್ಮ ಪೋಷಕರಿಗೆ, ನಮಗೆ ಗೌರವ ಕೊಟ್ಟಂಗೆ ಆಗತ್ತೆ ಅಂತ ನಾನು ಈ ಮಕ್ಕಳ ದಿನಾಚರಣೆ ದಿನ ನಿಮ್ಮೆಲ್ಲರನ್ನು ಶುಭ ಹಾರೈಸ್ತಾ, ಭವಿಷ್ಯದ ನೀವು ಸಂಪತ್ತು, ದೇಶದ ಸಂಪತ್ತು, ನಿಮಗೆ ಒಂದು ಭವಿಷ್ಯ ಇದೆ, ಅದನ್ನ ನೀವು ರೂಪಿಸ್ಕೊಳ್ಳಿಕ್ಕೆ ಈ ಜ್ಞಾನ ಮಂದಿರದಕ್ಕೆ, ಜ್ಞಾನ ದೇಗುಲಕ್ಕೆ ಬರ್ತಾ ಇದ್ದೀರಾ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಶುಭ ಹಾರೈಸ್ತೀನಿ. ಅದಾದ್ಮೇಲೆ ನಮ್ ಕೆಲಸ ಮಾಡೋದೇ ನಮಗ್ ಸಾಕಾಗಿರುತ್ತೆ, ಇವ್ರ ಕೆಲಸ ಮಾಡ್ಲಿಕ್ಕೂ ಇವ್ರಿಗೆ ಸಾಕಾಗಿರುತ್ತೆ. ಅದರಲ್ಲೂ ಕೂಡ ಇಂತ ಒಂದು ಪ್ರತಿಭಾವಂತ ಆಲೋಚನೆ ಇರುವಂತ ಪ್ರಿನ್ಸಿಪಲ್ ಇಲ್ಲಿದ್ದಾರೆ ಅಂತಂದ್ರೆ ನಂಗೆ ಬಹಳ ಸಂತೋಷ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಅಕೌಂಟಿಂಗ್ ಮಾಡಿದ್ದಾರೆ ಅಂತಂದ್ರೆ ಆ ಮೇಡಮ್ ಕೂಡ ಶಿ ಇಸ್ ವೆರಿ ಎಕ್ಸಲೆಂಟ್. ತುಂಬಾ ಸೈಲೆಂಟ್ ಆಗಿ KGF ಇಂದ ಬರ್ತಾರೆ ಆ ಮೇಡಮ್, ನನ್ಗೆ ತುಂಬಾ ವರ್ಷಗಳಿಂದ ಪರಿಚಯ ಇದ್ದಾರೆ. ಇದೆಲ್ಲ ಇಟ್ ಇಸ್ ಅ ಕಾಂಟ್ರಿಬ್ಯೂಷನ್, ಅದು ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ.
ಮಕ್ಕಳಿಗೆ ಪಾಠ ಮಾಡ್ತಾ ಇಂಥದ್ದೊಂದು ಬುಕ್ಸ್ ಬರೆಯೋದು, ಸಾಧನೆ ಮಾಡೋದು ಅನ್ನೋದಿದೆಯಲ್ಲ, ಇದೆಲ್ಲ ನಿಜವಾದ ಸಾಧನೆ. ಇಂಥ ಸಾಧನೆ ಇರೋ ಜಾಗದಲ್ಲಿ ಒಂದು ಪವಿತ್ರತೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಪವಿತ್ರತೆಯಿಂದಾನೇ ಈ ಮಕ್ಕಳಿಗೆ ಇಷ್ಟೆಲ್ಲ ಸೇವೆ ಮಾಡುವಂತ ಮನೋಭಾವ ಅವರಲ್ಲಿದೆ ಅಂತ ಅನ್ಸುತ್ತೆ. ಈ ಟ್ಯಾಲೆಂಟೇ, ಇಡನ್ ಟ್ಯಾಲೆಂಟೇ ಮಕ್ಕಳಲ್ಲಿ ಇನ್ನೂ ಹೊಸ ಬದಲಾವಣೆಯನ್ನ ತರೋದು, ಹೊಸ ಆಲೋಚನೆಗಳನ್ನ, ಅವರಿಗೆ ಉತ್ಸಾಹವನ್ನ ತುಂಬಿ ಸಾಧನೆಯ ದಾರಿಗೆ ತಗೊಂಡು ಹೋಗ್ಲಿಕ್ಕೆ ಆಗುತ್ತೆ. ಸೊ ಇವೆಲ್ಲಾನು ಕೂಡ ಇಂಥ ಪ್ರತಿಭೆ ಇರುವಂತ ಜಾಗದಲ್ಲಿ ಅಂತ ಮಕ್ಕಳು ಸಾಧಕರು ಇರ್ತಾರೆ ಅನ್ನುವಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರಿಗೂ ನಾನು ಹೃದಯ ತುಂಬಿ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.